ಈಗ RSS ಫಂಡ್ ಬರ್ತಂತ ಹೇಳ್ತೀವಿ. ನೂರಕ್ಕೆ ನೂರು ಮತ್ತೆ ಅಕೌಂಟ್ ಸರಿ. ಈಗ ಅಕೌಂಟ್ ಕೊಡ್ಲೇಬೇಕಲ್ಲ. ಈಗ ಅಕೌಂಟ್ ಕೇಳೋದು ಕೊಟ್ಟದ್ನಾಗ ಗೊತ್ತಾಗುತ್ತೆ ಯಾರು ಬಂತ, ಎಲ್ಲಿಂದ ಬಂತು, ಏನ್ ಬಂತು ಅನ್ನೋದು ಫಸ್ಟ್ ಐಟಿ ದಾಳಿ ಅವ್ರ ಮೇಲೆ ಆಗ್ಬೇಕು. ಫಸ್ಟ್ ಅವ್ರ ಮೇಲೆ ಆಗ್ಬೇಕು. ಯಾಕಂತಂದ್ರೆ ಅವ್ರ ಆಫೀಸ್ ಅವ್ರು ಇಲ್ಲಿಂದ ಬಂತು ದೇಣಿಗೆ ಕೊಡ್ಬೇಕಲ್ಲ ಅಕೌಂಟ್. ಈಗ ನೀವು ಒಂದು ಸಣ್ಣ ಸಂಸ್ಥೆಯನ್ನ ರಿಜಿಸ್ಟರ್ ಮಾಡಿದ್ನಂತಂದ್ರೆ ಅದಕ್ಕೆ ಎಲ್ಲ ಪ್ಯಾನ್ ಕಾರ್ಡ್ ಅಂದ ಹಿಡ್ಕೊಂಡು ಆ ಸಂಸ್ಥೆ ಆಧಾರ್ ಕಾರ್ಡು ಎಲ್ಲಿ ಏನು ಎಲ್ಲಿ ಬಿಡ್ತೀವಿ ಯಾವ ಊರು ಏನಂತ ಕೇಳ್ತೀರಿ. RSS ಯಾಕೆ ಕೇಳಬಾರ್ದು? ಪ್ರಿಯಾಂಕ್ ಅವ್ರು ಕೇಳಿದ್ರೆ ತಪ್ಪೇನಿಲ್ಲ. ಅದು ಅಕೌಂಟ್ ಕೊಡಬೇಕು, ಕೊಡ್ಲೇಬೇಕು. ನೂರಕ್ಕೆ ನೂರರಷ್ಟು ಈ ರಾಜ್ಯದೊಳಗ ಈ ದೇಶದೊಳಗ ಒಳ್ಳೆಯ ವಾತಾವರಣ ಸೃಷ್ಟಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಕೋಮುವಾದದಿಂದ ಬೇರೆ ಬೇರೆ ರಾಷ್ಟ್ರದಿಂದ ಬೇರೆ ಬೇರೆ ಇಂಡಸ್ಟ್ರಿಗಳು ಬರ್ಬೇಕಾದ್ರೆ ವಿಚಾರ ಮಾಡ್ತಾರೆ. ಮತ್ತೊಂದು ಬೇರೆ ಯಾವ್ದಾದ್ರು ಕೆಲಸ ಮಾಡ್ಲಿಕ್ಕಾದ್ರೆ ವಿಚಾರ ಮಾಡೋದು. ಯಾಕಂದ್ರೆ ದೊಡ್ಡ ಪ್ರಮಾಣದಾಗ ಇನ್ವೆಸ್ಟ್ಮೆಂಟ್ ಮಾಡೋ ಹೊತ್ತಿನೊಳಗ ಒಳ್ಳೆ ವಾತಾವರಣ ಇದ್ದಂದ್ರೆ ಆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೂ ಸಾಧ್ಯತೆ ಆಗುತ್ತಲ್ಲ. ಅದು ಸತ್ಯ ಐತಿ. ಅದ್ರಾಗ ಏನ್ ಹೇಳೋದು? ಕಲ್ಯಾಣಕ್ಕ ಬಿಜೆಪಿ ಅವರು ತಾವಿದ್ರಲ್ಲ ಎಷ್ಟು ತಂದ್ರ ಆಯ್ತು ಸರ್. ಆಯ್ತು, ಪ್ರಿಯಾಂಕರ್ದ ಅಷ್ಟ ಐತನ್ನು ಜವಾಬ್ದಾರಿ. ಹಿಂದಿನ ಸರ್ಕಾರ ಇತ್ತಲ್ಲ 10 ವರ್ಷನ 15 ವರ್ಷ ಸರ್ಕಾರ ಮಾಡಿದ್ರಲ್ಲ. ಹೈದರಾಬಾದ್ ಕರ್ನಾಟಕ ಭಾಗದಾಗ ಏನ್ ತಂದಾರ? ಹೈದರಾಬಾದ್ ಕರ್ನಾಟಕದ ಬಗ್ಗೆ ಮಾತಾಡೋಕೆ ಯಾವ ನೈತಿಕ ಹಕ್ಕು ಐತಿ ಬಿಜೆಪಿ ಅವರಿಗೆ? ನಾವು ಮಾತಾಡೋಕೆ ಹಕ್ಕು ಐತಿ. ಆರ್ಟಿಕಲ್ 371J ತಂದಿದ್ದೀವಿ. ವರ್ಷಕ್ಕೆ 5,000 ಕೋಟಿ ಕೊಡ್ತಾ ಇದ್ದೀವಿ. ಆರ್ಟಿಕಲ್ 371J ಕೊಡಕ್ ಆಗಲ್ಲ ಅಂತ ಹೇಳಿದಂತವ್ರು ಹೈದರಾಬಾದ್ ಕರ್ನಾಟಕದ ಬಗ್ಗೆ ಮಾತಾಡಕ್ ಯಾವ ನೈತಿಕ ಹಕ್ಕುನು ಇಲ್ಲ. ಯಾಕಂತಂದ್ರೆ ಅವತ್ತ ಇದೇ ಬಿಜೆಪಿ ಅವರು, ಇದೇ LK ಅಡ್ವಾಣಿ ಅವರು ಇಲ್ಲಿ ಆರ್ಟಿಕಲ್ 371J ಕೊಡಕ್ ಆಗಲ್ಲ ಅಂತಾನೆ ಹೇಳಿದ್ರು. ಯಾವ ಮುಖ ಇಟ್ಕೊಂಡು ಈ ಭಾಗದ ಬಗ್ಗೆ ಮಾತಾಡಕ ಇವ್ರಿಗೆ ಯಾವ ನೈತಿಕ ಹಕ್ಕು ಇಲ್ಲ ಸರ್. ಈ ಮಂತು ಎಂಡ್ ಅನ್ನೋದ್ರಾಗೆ ಒಂದು 10 ಗೇಟ್ಗಳು ಕಂಪ್ಲೀಟ್ ಆಗ್ತಾವು ಅಂತ ನನಗಿದ್ದ ಮಾಹಿತಿ. ನಾನು ಈ ಒಂದು ಲಾಸ್ಟ್ ವೀಕ್ನೊಳಗ ಭೇಟಿಯನ್ನು ಕೊಡ್ತೀನಿ. ಈಗಾಗಲೇ 2 ಗೇಟ್ ಕಂಪ್ಲೀಟ್ ಆಗ್ಯಾವು. 8 ಗೇಟು 50, 60, 70, 80% ಒಂದೊಂದು ಗೇಟ್ ಕಾಮಗಾರಿಗಳು ಮುಗಿದಿದಾವ. ಯಾವುದೇ ಕಾರಣಕ್ಕೂ ಗೇಟ್ ಅನ್ನ ನಮ್ಮ ಕಾಲಮಿತಿ ಒಳಗ ಮೇ ಅನ್ನೋದ್ರಾಗನೆ ಮುಗಿಸ್ತೀವಿ. ಮತ್ತು ಅದ್ರ ಜೊತೆಗೆ 2 ಟೀಮ್ ಅನ್ನ ಹಚ್ತೀವಿ ಅಂತ ಹೇಳಿದ್ವಿ. 3 ಟೀಮ್ ಅನ್ನ ಹಚ್ಚಿದೀವಿ. ಫಸ್ಟೇ ಬೆಳಗ್ಗೆ ರೀ ಮೊದಲು ಡ್ಯಾಮರ್ ತುಂಬಲಿ. ನೆಕ್ಸ್ಟ್ ನಾನ್ ಹೇಳಕತ್ತಿದ್ದು ಮೇ ಅನ್ನೋದ್ರಾಗ ಕಂಪ್ಲೀಟ್ ಮಾಡ್ತೀವಿ. ರೈತರಿಗೆ ಬೆಳೆಗೆ ನೀರು ಕೊಡುವಂತ ಕೆಲಸವನ್ನು ಮಾಡೇ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.